Hello my dear students, welcome back to Learn Easily ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಟಿ.ಎಸ್. ಈಲಿಯಟ್ ರವರು ಬರೆದಿರತಕ್ಕಂತಹ ದ ಮೆಟಾಫಿಸಿಕಲ್ ಪೊಯೆಟ್ಸ್ ಈ ಒಂದು ಎಸ್ಎ ಪ್ರಬಂಧದ ಕನ್ನಡದ ಸರಳ ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ಟಿ.ಎಸ್. ಈಲಿಯಟ್ ರವರ ದ ಮೆಟಾಫಿಸಿಕಲ್ ಪೊಯೆಟ್ಸ್ ಈ ಎಸ್ಎಯ ಒಂದು ಸಂಕ್ಷಿಪ್ತವಾದಂತಹ ತುಂಬ ಸರಳವಾಗಿ ಅರ್ಥ ಆಗುವಂತಹ ಒಂದು ಕನ್ನಡದ ಸಾರಾಂಶವನ್ನು ತಿಳಿಸ್ತೇನೆ. ನಂತರ ಇಂಗ್ಲೀಷ್ ಸಮರಿಯ PDF ಅನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಟಿ.ಎಸ್. ಈಲಿಯಟ್ ರವರು ಈ ಒಂದು ದ ಮೆಟಾಫಿಸಿಕಲ್ ಪೊಯೆಟ್ಸ್ ಅಂದರೆ ಒಂದು ರೀತಿ ಅಲಂಕಾರಿಕ ಕವಿಗಳು ಅಂತಕ್ಕಂಥ ಈ ಒಂದು ಎಸ್ಎಯನ್ನು 1921ರಲ್ಲಿ ಬರೆದಿರುತ್ತಾರೆ. ಈ ಒಂದು ಪ್ರಬಂಧವು ಕೆಲವು ಪ್ರಮುಖವಾದ ವಾದಗಳನ್ನು ಮತ್ತು ಕವಿಗಳ ಬಗ್ಗೆ ಮತ್ತು ಒಂದು ಡಿಸೋಸಿಯೇಷನ್ ಆಫ್ ಸೆನ್ಸಿಬಿಲಿಟಿ ಈ ಒಂದು ಸಿದ್ಧಾಂತವನ್ನು ಈ ಒಂದು ಎಸ್ಸೆದಲ್ಲಿ ಅವರು ತಿಳಿಸಿರ್ತಾರೆ. ನಾನು ಇಲ್ಲಿ ಸಮರಿಯನ್ನು ಸರಳವಾಗಿ ಹೇಳ್ತೇನೆ. ಕೆಲವು ಪೊಯೆಟ್ಗಳ ಪೊಯಮ್ಗಳು ಅವೆಲ್ಲ ನೀಡಿರ್ತಾರೆ, ಅವೆಲ್ಲವನ್ನು ನಾನು ಹೇಳೋದಿಲ್ಲ. ಇಲ್ಲಿ ಪೂರ್ಣವಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಸಮರಿಯನ್ನು ಹೇಳ್ತೇನೆ. ಟಿ.ಎಸ್. ಈಲಿಯಟ್ ರವರು ಪ್ರೊಫೆಸರ್ ಹರ್ಬರ್ಟ್ ಗ್ರಿಯರ್ಸನ್ ರವರ ಒಂದು ಮೆಟಾಫಿಸಿಕಲ್ ಲಿರಿಕ್ಸ್ ಆ್ಯಂಡ್ ಪೊಯಮ್ಸ್ ಆಫ್ ದಿ 17th century ಎಂಬ ಒಂದು ಕವನಗಳ ಸಂಕಲನವನ್ನು ಪ್ರಶಂಸೆ ಮಾಡುವುದರ ಮೂಲಕ ಈ ಒಂದು ಪ್ರಬಂಧ ದ ಮೆಟಾಫಿಸಿಕಲ್ ಪೊಯೆಟ್ಸನ್ನು ಪ್ರಾರಂಭಿಸ್ತಾರೆ. ಟಿ.ಎಸ್. ಈಲಿಯಟ್ ಅವರು ಹೇಳ್ತಾರೆ, ಆ ಒಂದು ಗ್ರಿಯರ್ಸನ್ ರವರ ಮೆಟಾಫಿಸಿಕಲ್ ಲಿರಿಕ್ಸ್ ಆ್ಯಂಡ್ ಪೊಯಮ್ಸ್ ಆಫ್ ದಿ 17th century ಅಂತಕ್ಕಂಥದ್ದು ಕೇವಲ ಅದು ಕವನಗಳ ಗುಂಪಲ್ಲ, ಇದು ಮೆಟಾಫಿಸಿಕಲ್ ಪಂಥವನ್ನು ನಾವು ನೋಡುವ ದೃಷ್ಟಿಕೋನವನ್ನೇ ಬದಲಿಸುವ ಒಂದು ಪ್ರಮುಖ ವಿಮರ್ಶಾ ಕೃತಿಯಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಮೆಟಾಫಿಸಿಕಲ್ ಅಂದರೆ ಒಂದು ಅಲಂಕಾರಿಕ, ಅಂದರೆ ಪೊಯಮ್ಗಳಲ್ಲಿ ಅಲಂಕಾರಗಳನ್ನು ಬಳಸಿ ಆ ಒಂದು ಪೊಯಮ್ಗಳ ಒಂದು ಸೌಂದರ್ಯವನ್ನು ಹೆಚ್ಚಿಸಿದಂಥ ಗುಂಪಿನ ಕವಿಗಳು ಅವರ ಪದ್ಯಗಳು ಅಂತ ಹೇಳ್ತಾರೆ. ಇನ್ನು ಐತಿಹಾಸಿಕವಾಗಿ ಮೆಟಾಫಿಸಿಕಲ್ ಎಂಬ ಪದವನ್ನು ಆಗಿನ ಒಂದು ಕಾಲದಲ್ಲಿ ಒಂದು ವಿಚಿತ್ರ ಅಭಿರುಚಿಯ ಲೇಬಲ್ ಆಗಿ ಅಥವಾ ಒಂದು ಅವಹೇಳನಕಾರಿಯಾಗಿ ಬಳಸಲಾಗ್ತಾ ಇತ್ತು ಅಂತ ಟಿ.ಎಸ್. ಈಲಿಯಟ್ ರವರು ಗಮನಿಸ್ತಾರೆ. ಈ ಕವಿಗಳು ನಿಜವಾಗಿಯೂ ಒಂದು ಸಂಘಟಿತ ಗುಂಪನ್ನು ಪಂಥವನ್ನು ಹೊಂದಿದ್ದರೆ ಅಥವಾ ಅವರು ಇಂಗ್ಲೀಷ್ ಲಿಟ್ರೇಚರನ್ನು ಮುಖ್ಯ ವಾಹಿನಿಯಿಂದ ಕೇವಲ ಒಂದು ಅಡ್ಡದಾರಿಯಾಗಿದ್ದರೆ ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಅಂದರೆ ಇಂಗ್ಲೀಷ್ ಲಿಟ್ರೇಚರನ್ನು ಒಂದು ಅಡ್ಡದಾರಿಯಾಗಿ ತಗೊಂಡು ಹೋಗ್ತಾ ಇದ್ದಾರಾ ಅಂತ ಟಿ.ಎಸ್. ಈಲಿಯಟ್ ಅವರು ಪ್ರಶ್ನೆ ಮಾಡ್ತಾರೆ. ಯಾವ ಕವಿಗಳು ಇದನ್ನು ಅಭ್ಯಾಸ ಮಾಡಿದರು ಮತ್ತು ಯಾವ ನಿರ್ದಿಷ್ಟ ಪದ್ಯಗಳಲ್ಲಿ ಇದನ್ನು ಬಳಸಿದ್ದಾರೆ ಅಂತ ನಿರ್ಧರಿಸುವುದು ಕಷ್ಟವಾದ್ದರಿಂದ ಮೆಟಾಫಿಸಿಕಲ್ ಕವಿತೆಯನ್ನು ವ್ಯಾಖ್ಯಾನಿಸುವುದು ಅತ್ಯಂತ ಕಠಿಣ ಕೆಲಸ ಅಂತ ಹೇಳಿ ಟಿ.ಎಸ್. ಈಲಿಯಟ್ ಅವರು ಸೂಚಿಸ್ತಾರೆ. ಇನ್ನು ಈ ಒಂದು ಮೆಟಾಫಿಸಿಕಲ್ ಶೈಲಿಯ ವ್ಯಾಖ್ಯಾನಗಳು ಮತ್ತು ತಂತ್ರಗಳು ಹೇಗೆ ಅಂತಕ್ಕಂಥದ್ದು, ಈ ಮೆಟಾಫಿಸಿಕಲ್ ಕವಿಗಳಿಗೆ ಸಂಬಂಧಿಸಿದಂತೆ ಕೆಲವು ಲಕ್ಷಣಗಳನ್ನು ವಿಶೇಷವಾಗಿ ಕನ್ಸೀಟ್ ಒಂದು ಅತಿಶಯೋಕ್ತಿಯನ್ನು ಇಲ್ಲಿ ಈಲಿಯಟ್ ರವರು ಪರಿಶೀಲನೆ ಮಾಡಿ ಹೇಳ್ತಾರೆ. ಇಲ್ಲಿ ಒಂದು ಟಿ.ಎಸ್. ಈಲಿಯಟ್ ರವರು ಹೇಳುವ ಪ್ರಕಾರ ಒಂದು ಭಾಷಣದ ಅಥವಾ ಒಂದು ಅಲಂಕಾರವನ್ನು ಒಂದು ರೂಪಕವನ್ನು ವಿಪರೀತವಾಗಿ ವಿಸ್ತರಿಸುವುದು ಇಲ್ಲಿನ ಒಂದು ಸಾಮಾನ್ಯ ತಂತ್ರವಾಗಿದೆ ಅಂತ. ಅಂದರೆ ಮೆಟಾಫಿಸಿಕಲ್ ಪೊಯೆಟ್ಸ್ ಏನು ಒಂದು ಪೊಯಮನ್ನು ಅಲಂಕಾರಿಕವಾಗಿ ಬರೀತಾರೆ, ಅವರು ಒಂದು ರೂಪಕವನ್ನು ಬಳಸಿ ಅದನ್ನು ವಿಸ್ತರಿಸಿ ಹೇಳ್ತಾರೆ. ಇಲ್ಲಿ ಒಂದು ಸಾಮಾನ್ಯ ಒಂದು ತಂತ್ರ ಇದು ಅಂತ ಹೇಳ್ತಾರೆ. ಇಲ್ಲಿ ಈಲಿಯಟ್ ರವರು 2 ಉದಾಹರಣೆಗಳನ್ನು ನೀಡ್ತಾರೆ. ಅದರಲ್ಲಿ ಅಬ್ರಹಂ ಕೌಲಿ ಟು ಡೆಸ್ಟಿನಿ ಕವಿತೆಯಲ್ಲಿ ಅವರು ಜಗತ್ತನ್ನು ಚೆಸ್ ಬೋರ್ಡ್ಗಳಿಗೆ ಹೋಲಿಸಿ ದೀರ್ಘವಾದ ಒಂದು ಚರಣಗಳನ್ನು ಬಳಸಿ ವಿವರಣೆ ಮಾಡ್ತಾರೆ. ಹಾಗೆ ಜಾನ್ ಡನ್ ರವರು ಎ ವ್ಯಾಲಿಡಿಕ್ಷನ್ ಹರ್ಬಿಡಿಂಗ್ ಮೌರ್ನಿಂಗ್ ಪದ್ಯದಲ್ಲಿ ಇಬ್ಬರು ಪ್ರೇಮಿಗಳನ್ನು ಕೈವಾರದ ಅಥವಾ ಒಂದು ಕಾಂಪಾಕ್ಸ್ನ ಜೋಡಿಗಳ ಒಂದು ಕಾಲುಗಳಿಗೆ ಹೋಲಿಸಿ ಹೇಳ್ತಾರೆ. ಅಂದರೆ ಈ ಮೆಟಾಫಿಸಿಕಲ್ ಕವಿತೆಗಳು ಹೆಚ್ಚಾಗಿ ಆಲೋಚನೆಗಳ ಒಂದು ಸಂಯೋಜನೆ ಮೂಲಕ ಬೆಳವಣಿಗೆಯನ್ನು ಬಳಸುತ್ತೆ. ಇದು ಓದುಗರಿಂದ ಹೆಚ್ಚಿನ ಮಾನಸಿಕ ಚುರುಕುತನವನ್ನು ನಿರೀಕ್ಷಿಸುತ್ತದೆ. ಜಾನ್ ಡನ್ ರವರು ಎ ವ್ಯಾಲಿಡಿಕ್ಷನ್ ಆಫ್ ಲಿವಿಂಗ್ ಪದ್ಯದಲ್ಲಿ ಈ ರೀತಿ ಇದೆ ಅಂತ ಈಲಿಯಟ್ ಅವರು ಎತ್ತಿ ತೋರಿಸ್ತಾರೆ. ಇಲ್ಲಿ ಕವಿಯು ಒಬ್ಬ ಭೂಗೋಳಶಾಸ್ತ್ರಜ್ಞನ ಗ್ಲೋಬ್, ಕಣ್ಣೀರು ಮತ್ತು ಪ್ರಳಯದ ನಡುವೆ ಬಲವಂತದ ಸಂಬಂಧಗಳನ್ನು ಏರ್ಪಡಿಸ್ತಾರೆ ಅಂತ ಹೇಳ್ತಾರೆ. ಇನ್ನು ದ ಲಿರಿಕ್ಸ್ ಕವಿತೆಯ ಪ್ರಸಿದ್ಧ ಸಾಲಾದ ಎ ಬ್ರೇಸ್ಲೆಟ್ ಆಫ್ ಬ್ರೈಟ್ ಹೇರ್ ಅಬೌಟ್ ದ ಬೋನ್, ಮೂಳೆಯ ಸುತ್ತಲಿನ ಒಳೆಯುವ ಕೂದಲಿನ ಬಳೆ ಅನ್ನಂತಹ ಸಂಕ್ಷಿಪ್ತ ಪದಗಳು ಮತ್ತು
ಒಂದು ವ್ಯತಿರಿಕ್ತವಾದಂಥ ಸಾಲುಗಳ ಮೂಲಕ ಡನ್ ಯಶಸ್ಸನ್ನು ಸಾಧಿಸುತ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಶಕ್ತಿಯು ಹೊಳೆಯುವ ಕೂದಲು, ಅದು ಜೀವನ ಮತ್ತು ಸೌಂದರ್ಯ ಮತ್ತು ಮೂಳೆ ಸಾವು ನಡುವಿನ ಆಘಾತಕಾರಿ ಸಂಬಂಧದಿಂದ ಈ ಸಾಲುಗಳನ್ನು ಬಳಸಿದ್ದಾರೆ ಅಂತ ಟಿ.ಎಸ್. ಇಲಿಯಟ್ ಅವರು ಹೇಳ್ತಾರೆ. ಇನ್ನು ಸ್ಯಾಮ್ಯುಯಲ್ ಜಾನ್ಸನ್ ರವರ ಒಂದು ಪದ್ಯದ ಬಗ್ಗೆ ಒಂದು ವಿಮರ್ಶೆಯನ್ನು ಇಲ್ಲಿ ಮಾಡ್ತಾರೆ. ಡಾಕ್ಟರ್ ಸ್ಯಾಮ್ಯುಯಲ್ ಜಾನ್ಸನ್ ರವರ ಪ್ರಸಿದ್ಧ ಒಂದು ಟೀಕೆಯನ್ನು ಇಲಿಯಟ್ ಪ್ರಸ್ತಾಪಿಸ್ತಾರೆ. ಜಾನ್ಸನ್ ಮೆಟಾಫಿಸಿಕಲ್ ಪದ್ಯಗಳಲ್ಲಿ ಅತ್ಯಂತ ವೈವಿಧ್ಯಮಯ ಆಲೋಚನೆಗಳನ್ನು ಹಿಂಸೆಯ ಮೂಲಕ ಒಟ್ಟಿಗೆ ಜೋಡಿಸಲಾಗ್ತಾ ಇತ್ತು ಅಂತ ಹೇಳ್ತಾರೆ. ಇಲ್ಲಿ ಆ ಒಂದು ಜಾನ್ಸನ್ ರವರ ಆಲೋಚನೆಗಳು ಒಂದಾಗಲು ವಿಫಲವಾದಾಗ ಕವಿ ಜಾನ್ ಕ್ಲಿಪ್ಲ್ಯಾಂಡ್ ರವರಲ್ಲಿ ಕಂಡುಬರುವಂತೆ ಜಾನ್ಸನ್ ಅವರ ಟೀಕೆ ಸರಿಯಾಗಿದೆ, ಆದರೆ ವೈವಿಧ್ಯತೆಯನ್ನು ಏಕತೆಯಾಗಿ ಪರಿವರ್ತಿಸುವುದು ವಾಸ್ತವವಾಗಿ ಕವಿಯ ಮನಸ್ಸಿನ ಮೂಲಭೂತ ಕಾರ್ಯವಾಗಿದೆ ಅಂತ ಇಲಿಯಟ್ ವಾದಿಸ್ತಾರೆ. ಮತ್ತು ಆ ಭಾಷೆ ಬಗ್ಗೆ ಹೇಳಿದಾಗ ಇವುಗಳು ಅಸ್ಪಷ್ಟ ಎಂಬ ಅಣೆಪಟ್ಟಿಗೆ ವಿರುದ್ಧವಾಗಿ ಈ ಕವಿಗಳ ಭಾಷೆ ಸಾಮಾನ್ಯವಾಗಿ ಸರಳ ಮತ್ತು ಶುದ್ಧವಾಗಿರುತ್ತೆ ಅಂತ ಇಲಿಯಟ್ ರವರು ಹೇಳ್ತಾರೆ. ಮತ್ತು ಅವರ ಒಂದು ಜಾರ್ಜ್ ಹರ್ಬರ್ಟ್ ರವರನ್ನು ಈ ಸರಳತೆಯ ಶಿಖರ ಎಂದು ಕೂಡ ಕರೀತಾರೆ. ವಾಕ್ಯ ರಚನೆಯು ಸಂಕೀರ್ಣವಾಗಿದ್ದರೂ ಅದು ಚಿಂತನೆ ಮತ್ತು ಭಾವನೆಗೆ ತೋರುವ ಒಂದು ನಿಷ್ಠೆಯಾಗಿರುತ್ತೆ ಹೊರತು ಅದು ದೋಷ ಅಲ್ಲ ಅಂತ ಹೇಳ್ತಾರೆ. ಇಲ್ಲಿ ಟಿ.ಎಸ್. ಇಲಿಯಟ್ ರವರು ಈ ಒಂದು ಎಸ್ಸೆಯ ಕಂಪ್ಲೀಟ್ ಒಂದು ಕವಿಗಳ ಪಟ್ಟಿ, ಪೊಯೆಟ್ಸ್ನ ಪಟ್ಟಿಯನ್ನು ಮಾಡ್ತಾರೆ. 17ನೇ ಶತಮಾನದ ಈ ಒಂದು ಲಿಟ್ರೇಚರ್ ಕಾವ್ಯ ಲೋಕದಲ್ಲಿ ಹಲವಾರು ಒಂದು ಕವಿಗಳ ಒಂದು ಪಟ್ಟಿಯನ್ನು ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಪ್ರಮುಖವಾಗಿ ಮೆಟಾಫಿಸಿಕಲ್ ಕವಿಗಳು ಅಂದಾಗ ಜಾನ್ ಡನ್, ಅಬ್ರಹಾಂ ಕೌಲಿ, ಜಾನ್ ಕ್ಲೀವ್ಲ್ಯಾಂಡ್. ನಂತರ ಎಲಿಜಬೆಥನ್ ಕವಿಗಳು ಜಾನ್ ಡನ್, ಆಂಡ್ರ್ಯೂ ಮಾರ್ವೆಲ್ ಮತ್ತು ಬಿಷಪ್ ಹೆನ್ರಿ ಕಿಂಗ್. ಮತ್ತು ಡಿವೋಷನ್ ಪೊಯೆಟ್ಸ್ ಭಕ್ತಿ ಕವಿಗಳು ಜಾರ್ಜ್ ಹರ್ಬರ್ಟ್, ಹೆನ್ರಿ ವಾನ್ ಮತ್ತು ರಿಚರ್ಡ್ ಕ್ರಾಶಾ. ಇನ್ನು ಆಸ್ಥಾನದ ಕವಿಗಳು ಅಂತ ಹೇಳಿ ಬೆನ್ ಜಾನ್ಸನ್ ಅವರಿಂದ ಪ್ರಭಾವಿತರಾಗ್ತಾರೆ. ಅದರಲ್ಲಿ ಅರೇಲಿಯನ್, ಟೌನ್ಸ್ನೆಡ್ ಮತ್ತು ಲಾರ್ಡ್ ಹರ್ಬರ್ಟ್ ಆಫ್ ಚೆಬರಿ ಕೂಡ ಸೇರಿರ್ತಾರೆ. ಮತ್ತು ಅವರು ಟಿ.ಎಸ್. ಇಲಿಯಟ್ ಅವರು ಕೆಲವು ಕೃತಿಗಳನ್ನು ಇಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ಬಿಷಪ್ ಹೆನ್ರಿ ಕಿಂಗ್ ಅವರ ಎಕ್ಸ್ಕ್ವಿಕಿ, ಈ ಒಂದು ಬಿಷಪ್ ಹೆನ್ರಿ ಕವಿ ತನ್ನ ಮೃತ ಹೆಂಡತಿಯನ್ನು ಸೇರಲು ಪಡುತ್ತಿರುವ ಒಂದು ತವಕವನ್ನು ಪ್ರಯಾಣದ ಒಂದು ಅಲಂಕಾರ ಅಥವಾ ರೂಪಕವಾಗಿ ಒಂದು ಮೆಟಾಫಿಸಿಕ್ಸನ್ನು ಸೇರಿಸಿ ಅಚ್ಚುಕಟ್ಟಾಗಿ ವಿವರಣೆ ಮಾಡಿರ್ತಾರೆ ಅಂತ ಇಲಿಯಟ್ ರವರು ಆ ಬಿಷಪ್ ಹೆನ್ರಿ ಕಿಂಗನ್ನು ಒಂದು ಪ್ರಶಂಸೆ ಮಾಡ್ತಾರೆ. ಹಾಗೆ ಲಾರ್ಡ್ ಹಾರ್ಬರ್ಟ್ ರವರದ ದ ವರ್ಡ್ ಅಪಾನ್ ಎ ಕ್ವಶನ್ ಮೂಡ್, ಈ ಮೆಟಾಫಿಸಿಕಲ್ ಕವಿತೆ ಒಂದು ಸರಳ, ಸೊಗಸಾದ ಮತ್ತು ಸ್ಪಷ್ಟವಾಗಿರುವುದರ ಜೊತೆಗೆ ಸಮೃದ್ಧವಾದ ಸಂಬಂಧಗಳನ್ನು ಹೇಗೆ ಹೊಂದಿರಬಲ್ಲದು ಎಂಬುದನ್ನು ಇಲಿಯಟ್ ಇಲ್ಲಿ ಹೇಳ್ತಾರೆ, ಈ ಒಂದು ಎಸ್ಸೆನಲ್ಲಿ ತಿಳಿಸ್ತಾರೆ. ಆಂಡ್ರ್ಯೂ ಮಾರ್ವೆಲ್ ರವರ ಒಂದು ಟು ಇನ್ ಕಾಯ್ ಮಿಸ್ಟ್ರೆಸ್ ಮತ್ತು ಕ್ರಾಶಾರವರ ಸೇಂಟ್ ತೆರೇಸಾ, ಈ ಪೊಯಮ್ಗಳನ್ನು ಹೋಲಿಸುವ ಮೂಲಕ ಈ ಕವಿಗಳು ಸಂಗೀತದಲ್ಲಿ ಹೇಗೆ ವೈವಿಧ್ಯತೆಯನ್ನು ಸಾಧಿಸಿದರು ಎಂಬುದನ್ನು ಟಿ.ಎಸ್. ಇಲಿಯಟ್ ರವರು ಈ ಎಸ್ಸೆಯಲ್ಲಿ ವಿವರಿಸ್ತಾರೆ. ಮಾರ್ವೆಲ್ ವೇಗಕ್ಕಾಗಿ ಸಣ್ಣ ಸ್ವರಾಕ್ಷರಗಳನ್ನು ಬಳಸಿದರೆ ಕ್ರಾಶಾ ಧಾರ್ಮಿಕ ಗಾಂಭೀರ್ಯಕ್ಕಾಗಿ ದೀರ್ಘ ಸ್ವರಗಳನ್ನು ಬಳಸ್ತಾ ಇದ್ದರು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇನ್ನು ಇಂಗ್ಲೀಷ್ ಒಂದು ಕಾವ್ಯಾತ್ಮಕ ಮನಸ್ಸಿನಲ್ಲಿ ಉಂಟಾದ ಬದಲಾವಣೆ ಬಗ್ಗೆ ಇಲಿಯಟ್ ಮಂಡಿಸಿರ್ತಕ್ಕಂಥ ಸಿದ್ಧಾಂತ ಈ ಒಂದು ಎಸ್ಸೆನಲ್ಲಿ ತುಂಬ ಪ್ರಸಿದ್ಧವಾಗಿರುತ್ತೆ. ಅದು ದ ಯೂನಿಫೈಡ್ ಸೆನ್ಸಿಬಿಲಿಟಿ, ಡಿಸ್ಅಸೋಸಿಯೇಷನ್ ಆಫ್ ಸೆನ್ಸಿಬಿಲಿಟಿ ಅಂತ ಹೇಳಿ ಕರಿತೇವೆ. ಸಂವೇದನೆಯ ವಿಘಟನೆಯ ಸಿದ್ಧಾಂತ ಅಂತೇಳಿ ಹೇಳ್ತೇವೆ. ಇಲ್ಲಿ ಜಾನ್ ಡನ್ ಮತ್ತು ಜಾರ್ಜ್ ಚಾಪ್ಲಿನ್ ಅಂತಹ ಕವಿಗಳು ಆಲೋಚನೆಯ ನೇರ ಸಂವೇದನಾ ಗ್ರಹಿಕೆ, ಇಲ್ಲಿ ನೇರ ಸಂವೇದನಾ ಗ್ರಹಿಕೆ ಅಂದರೆ ಸೆನ್ಸಿಬಿಲಿಟಿಯನ್ನು ಹೊಂದಿದ್ರು ಅಂತ ಟಿ.ಎಸ್. ಇಲಿಯಟ್ ವಾದಿಸ್ತಾರೆ. ಜಾನ್ ಡನ್ ರವರಿಗೆ ಆಲೋಚನೆಯ ಒಂದು ಅನುಭವವಾಗಿತ್ತು, ಅದು ಗುಲಾಬಿಯ ಪರಿಮಳದಂತೆ ತಕ್ಷಣವೇ ಅವರ ಒಂದು ಸೆನ್ಸಿಬಿಲಿಟಿಯನ್ನು ಮಾರ್ಪಡಿಸ್ತಾ ಇತ್ತು. ಈ ಕವಿಗಳು ಯಾವುದೇ ರೀತಿಯ ಅನುಭವವನ್ನು ನುಂಗಿ ಬಲ್ಲದವರಾಗಿದ್ದರು. ಸ್ನಿಜಾನೋ ಓದುವಿಕೆ, ಅಡಿಗೆ ವಾಸನೆ ಅಥವಾ ಟೈಪ್ ರೈಟರ್ ಶಬ್ದ ಇವೆಲ್ಲವನ್ನು ಸೇರಿಸಿ ಒಂದು ಹೊಸ ಅನುಭವವನ್ನಾಗಿ ಅವರು ರೂಪಿಸ್ತಾ ಇದ್ರು ಅಂತ ಹೇಳ್ತಾರೆ. ಇನ್ನು ಇದರಲ್ಲಿ ದ ಡಿಸ್ಅಸೋಸಿಯೇಷನ್, ವಿಘಟನೆ ಅಂತಕ್ಕಂಥದ್ದು 17ನೇ ಶತಮಾನದಲ್ಲಿ ಈ ಸಂವೇದನೆಯ ವಿಘಟನೆ ಆರಂಭವಾಯಿತು. ಇದರಿಂದ ನಾವು ಇಂದಿಗೂ ಸಹ ಚೇತರಿಸಿಕೊಂಡಿಲ್ಲ ಅಂತ ಇಲಿಯಟ್ ಹೇಳ್ತಾರೆ. ಇದಕ್ಕೆ ಜಾನ್ ಮಿಲ್ಟನ್ ಮತ್ತು ಜಾನ್ ಡ್ರೈಡನ್ ರವರ ಪ್ರಭಾವವೇ ಕಾರಣ ಅಂತ ಇಲಿಯಟ್ ಇಲ್ಲಿ ದೂಷಣೆ ಮಾಡ್ತಾರೆ. ಅವರು ಭಾಷೆ ಮೇಲೆ ಪ್ರಭುತ್ವ ಹೊಂದಿದ್ರು, ಅವರು ಒಂದು ಯಶಸ್ಸನ್ನು ಒಂದು
ಒಂದು ರೀತಿಯಲ್ಲಿ ಬೇರ್ಪಡಿಸಿದ್ರು ಅಂತ ಹೇಳ್ತಾರೆ. ಭಾಷೆ ಹೆಚ್ಚು ಪರಿಷ್ಕೃತವಾಯಿತು, ಆದರೆ ಭಾವನೆ ಹೆಚ್ಚು ಕಚ್ಚಾ ಆಗಿ ಹೋಯಿತು, ಕ್ರೂಡಾಯಿತು ಅಂತ ಹೇಳ್ತಾರೆ. ಕವಿಗಳು ಬಿಡಿಬಿಡಿಯಾಗಿ ಯೋಚಿಸಲು ಮತ್ತು ಅನುಭವಿಸಲು ಪ್ರಾರಂಭಿಸಿದ್ರು. ಅವರು ಬೌದ್ಧಿಕರಾಗುವ ಬದಲು ಚಿಂತನಾಶೀಲರಾದರು ಅಂತ ಹೇಳ್ತಾರೆ. ಇನ್ನು ಇಲ್ಲಿ ಆ ಚಿಂತನಾಶೀಲ ಕವಿಗಳು, ರಿಫ್ಲೆಕ್ಟಿವ್ ಪೊಯೆಟ್ಸ್ ಅಂತ ಹೇಳ್ತಾರೆ. ಈ ಅಂತರವನ್ನು ಎತ್ತಿ ತೋರಿಸಲು ಈಲಿಯಟ್ ರವರು ಮೆಟಾಫಿಸಿಕಲ್ ಕವಿಗಳನ್ನು ನಂತರದ ಕವಿಗಳಿಗೆ ಹೋಲಿಸ್ತಾರೆ. ಟೆನಿಸನ್ ಮತ್ತು ಬ್ರೌನಿಂಗ್ ರವರು, ಇಲ್ಲಿ ಟೆನಿಸನ್ ಮತ್ತು ಬ್ರೌನಿಂಗ್ ರವರು ಕಾವ್ಯಾತ್ಮಕವಾಗಿ ಮೆಲುಕು ಹಾಕ್ತಾರೆ ಮತ್ತು ಧ್ಯಾನ ಮಾಡ್ತಾರೆ, ಆದರೆ ಅವರು ತಮ್ಮ ಆಲೋಚನೆಗಳನ್ನು ಅನುಭವಿಸೋದಿಲ್ಲ. 18ನೇ ಶತಮಾನದ ಥಾಮಸ್ ಗ್ರೇ ಮತ್ತು ವಿಲಿಯಂ ಕಾಲಿನ್ಸನ್ ಮತ್ತು ಆಲಿವರ್ ಗೋಲ್ಡ್ ಸ್ಮಿತ್ರಂತಹ ಕವಿಗಳು ಪರಿಷ್ಕೃತ ಭಾಷೆಯನ್ನು ಹೊಂದಿದ್ರು, ಆದರೆ ಅವರು ಸಂವೇದನೆ ಮಾರ್ವೆಲ್ಲರ್ಗಿಂತ ತುಂಬ ಕಡಿಮೆ ಇತ್ತು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇನ್ನು ಆ ಒಂದು ಮಾಡ್ರನ್ ಆಧುನಿಕ ಒಂದು ಕವಿಗಳಿಗೆ ಬಂದಾಗ, ನಮ್ಮ ನಾಗರಿಕತೆಯು ತುಂಬ ಸಂಕೀರ್ಣವಾಗಿರೋದ್ರಿಂದ ಆಧುನಿಕ ಕವಿಯು ಮೆಟಾಫಿಸಿಕಲ್ ಸಂಪ್ರದಾಯವನ್ನು ಅನುಸರಿಸಬೇಕು ಅಂತ ಈಲಿಯಟ್ ಅವರು ವಾದಿಸ್ತಾರೆ. ಮತ್ತು ಈ ಸಂಕೀರ್ಣತೆಯನ್ನು ಸೆರೆ ಹಿಡಿಯಲು ಕವಿಯು ಪರೋಕ್ಷವಾಗಿ ಭಾಷೆಯನ್ನು ಅರ್ಥದ ಕಡೆಗೆ ತಿರುಗಿಸುವಂತವಾಗಬೇಕು ಅಂತ ಹೇಳ್ತಾರೆ. ಇನ್ನು ಇಲ್ಲಿ ಫ್ರೆಂಚ್ನ ಒಂದು ಇನ್ಫ್ಲೂಯೆನ್ಸ್, ಈ ಮೆಟಾಫಿಸಿಕಲ್ ಗುಣವು ಇಂಗ್ಲೀಷ್ ಕಾವ್ಯಕ್ಕಿಂತ 19ನೇ ಶತಮಾನದ ಫ್ರೆಂಚ್ ಲಿಟ್ರೇಚರ್ನಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅಂತ ಈಲಿಯಟ್ ರವರು ಅಭಿಪ್ರಾಯ ಪಡ್ತಾರೆ. ಜೂಲ್ಸ್ ಲಾಫೋರ್ಗ್ ಮತ್ತು ಟ್ರಿನ್ಸ್ಟಾವ್ ಕಾರ್ಬಿಯರ್ ಅವರು ಯಾವುದೇ ಆಧುನಿಕ ಇಂಗ್ಲೀಷ್ ಕವಿಗಿಂತ ಡನ್ ಪಂಥಕ್ಕೆ ಹತ್ತಿರವಾಗಿದ್ದಾರೆ ಅಂತ ಹೇಳ್ತಾರೆ. ಜೀನ್ ರಾಸಿನ್ ಮತ್ತು ಚಾರ್ಲ್ಸ್ ಬೌಡ್ಲೇರ್ ರವರು ಆಲೋಚನೆಗಳನ್ನು ಸಂವೇದನೆಗಳನ್ನಾಗಿ ಪರಿವರ್ತಿಸುವ ಸಾಮರ್ಥ್ಯ ಮತ್ತು ಮಾನಸಿಕ ಆಳದ ಮೂಲಕ ಪರಸ್ಪರ ಸಂಬಂಧ ಹೊಂದಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಕೊನೆಯದಾಗಿ ಈ ಎಸ್ಸೆದಲ್ಲಿ ಜಾನ್ ಡನ್ ಮತ್ತು ಅವರ ಅನುಯಾಯಿಗಳು ಮುಖ್ಯವಾಹಿನಿಯಿಂದ ಅಡ್ಡದಾರಿ ಹಿಡಿದವರಲ್ಲ, ಬದಲಾಗಿ ಅವರು ಇಂಗ್ಲೀಷ್ ಕಾವ್ಯದ ನೇರ ಪ್ರವಾಹದಲ್ಲಿದ್ದಾರೆ ಅಂತ ಟಿ.ಎಸ್. ಈಲಿಯಟ್ ರವರು ಪ್ರತಿಪಾದಿಸ್ತಾರೆ. ಮತ್ತು ವಿಸ್ಮಯಕಾರಿ ಅಥವಾ ವಿಚಿತ್ರ ಎಂಬಂತೆ ಲೇಬಲ್ಗಳನ್ನು ಮೀರಿ ಈ ಮೆಟಾಫಿಸಿಕಲ್ ಕವಿಗಳು ಕೇವಲ ಮನಸ್ಸು ಮತ್ತು ಭಾವನೆಯ ಸ್ಥಿತಿಗಳಿಗೆ ಸಮನಾದ ಶಬ್ದಗಳನ್ನು ಹುಡುಕಲು ಪ್ರಯತ್ನಿಸ್ತಾ ಇದ್ರು ಎಂಬುದನ್ನು ಇಲ್ಲಿ ಟಿ.ಎಸ್. ಈಲಿಯಟ್ ಅವರು ಹೇಳ್ತಾರೆ. ಇಲ್ಲಿ ಆ ಒಂದು ಕ್ರಿಟಿಕ್ಸ್ ಏನು ಮಾಡಬೇಕು, ಇದನ್ನು ಗುರುತಿಸಬೇಕು ಅಂತ ಹೇಳಿ ಟಿ.ಎಸ್. ಈಲಿಯಟ್ ಅವರು ಈ ಒಂದು ಎಸ್ಸೆದಲ್ಲಿ ಒತ್ತಾಯಿಸ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಕನ್ನಡದಲ್ಲಿ ಒಂದು ಸರಳವಾಗಿ ಒಂದು ಇದರ ಸಾರಾಂಶವನ್ನು ತಿಳಿಸಿರ್ತೇನೆ. ಇದರ ಇಂಗ್ಲೀಷ್ ಸಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.